ಸೂತ್ರ ಸತ್ಯದ ಶಕ್ತಿ ನಮಸ್ಕಾರ. ಕೆಜಿ ಕೊಪ್ಪಲಿನಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಆಶೀರ್ವಾದದಲ್ಲಿ ಹಾಗೂ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜಾ ವಿಧಿವಿಧಾನಗಳು ಆರಂಭಗೊಂಡು ವೇದ ಮಂತ್ರಗಳ ಮಧ್ಯೆ ಹೋಮ, ಹವನ, ಅಭಿಷೇಕ ಹಾಗೂ ಪೂರ್ಣಾಹುತಿ ವಿವಿಧ ಕಾರ್ಯಕ್ರಮಗಳು ನಡೆದವು. ನಂತರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮೈಸೂರು ಶಾಖೆಯ ಶ್ರೀ ಸೋಮನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ದೇವಸ್ಥಾನದ ನೂತನ ಗೋಪುರವನ್ನು ಚೀಫ್ ಇಂಜಿನಿಯರ್ ಗಣೇಶ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು, ಶಾಸಕರಾದ ಕೆ ಹರೀಶ್ ಗೌಡರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರು, ಮಾಜಿ ಶಾಸಕರಾದ ಎಲ್ ನಾಗೇಂದ್ರರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು. ನಂತರ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ನಮಗೆ ಅವಕಾಶ ಸಿಕ್ಕಿದ್ದು ದೇವರು ಕೊಟ್ಟ ವರ, ನಮ್ಮ ಅದೃಷ್ಟ. ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗುವಂಥ ಜನರಿಗೆ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಗಣೇಶ್, ಚೀಫ್ ಇಂಜಿನಿಯರ್, ಇರಿಗೇಷನ್ ಸೌತ್, ಮೈಸೂರು. ನಮ್ಮ ಮೈಸೂರು ಶಾಖಾ ಮಠದ ಆದಿಚುಂಚನಗಿರಿ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರು ಸಾನ್ನಿಧ್ಯದಲ್ಲಿ ವಹಿಸಿಕೊಂಡು ಪೂಜಾ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿರೋದಕ್ಕೆ ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಸೂಚಿಸುತ್ತೇವೆ. 25/5/26 ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರವರು ಹಾಗೂ ಜಿ ಟಿ ದೇವೇಗೌಡರು ಹಾಗೂ ಕೆ ಹರೀಶ್ ಗೌಡರು ಹಾಗೂ ಎಲ್ ನಾಗೇಂದ್ರ ಅವರು ಮಾಜಿ ಶಾಸಕರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಗ್ರಾಮದ ಮುಖಂಡರುಗಳು ಹಾಗೂ ಯಜಮಾನರುಗಳು ಮತ್ತು ನಮ್ಮ ಸದಸ್ಯರುಗಳು, ಸಾರ್ವಜನಿಕರು ಎಲ್ಲ ಬಂದು ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ಗ್ರಾಮಸ್ಥರ ಸಮ್ಮುಖದಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸಬೀದಿ 2ನೇ ಕ್ರಾಸ್ನಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವವನ್ನು ಗ್ರಾಮಸ್ಥರ ಸಮ್ಮುಖದಲ್ಲೇ ನೆರವೇರಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ದಪ್ಪಾಜಿ ಸೇವೆಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದರು. ಮೂಲ ಸಿದ್ದಪ್ಪಾಜಿ, 2ನೇದು ಮಾರಮ್ಮ, 3ನೇ ಚಾಮುಂಡಮ್ಮ. ನಮ್ಮ ಗ್ರಾಮನ ಹಿಂದೆಯಿಂದ ಕಾಪಾಡ್ಕ ಬಂದಿರೋ ತಾಯಿ. ಮಿರಿಕರು ಏನು ದಾರಿ ತೋರಿಸಿದ್ದಾರೆ ಅದೇ ಮುಖಾಂತರವಾಗಿ ನಮ್ಮಂಥ ನಾವು ಯುವಕರು ಹುಡುಗರು ಏನೇ ತಪ್ಪಿದ್ರೂ ಕ್ಷಮಿಸ್ಕೊಂಡು ಗ್ರಾಮನ ಬೆಳೆಸ್ಕೊಂಡು ಅಣ್ಣ ತಮ್ಮದಿರ ಥರ ಈ ಗ್ರಾಮದ ದೇವತೆಗಳ ಸೇವೆ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ಮುಂದಕ್ಕೂ ನಮ್ಗೆ ಮಾಡಿಕೆ ಶಕ್ತಿ ಕೊಳ್ಳಿ ಆ ಸಿದ್ದಪ್ಪಾಜಿ ನಮ್ಮ ಗ್ರಾಮನ ಶಾಂತಿಯಿಂದ ಕಾಪಾಡಲಿ ಅಂತ ಬೇಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೆ ನಿವೇಶನ ದಾನ ನೀಡಿದ ಕಿಟ್ಟು ಸೋಮಣ್ಣ ಅವರ ಪುತ್ರ ತಿಬ್ಬಣ್ಣ ಬಸವರಾಜ್, ನಗರ ಪಾಲಿಕೆ ಸದಸ್ಯರಾದ ಶಿವಕುಮಾರ್, ಎಸ್ ಬಾಲು ಹಾಗೂ ಗ್ರಾಮದ ಹಿರಿಯರು ಭಾಗವಹಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ನಂತರ ಮಹಾಮಂಗಳಾರತಿ ನೆರವೇರಿಸಲಾಗಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಬಳಿಕ ಮಧ್ಯಾಹ್ನ ಆಯೋಜಿಸಿದ್ದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ದೇವಸ್ಥಾನ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಡಿ ಸಿದ್ದಯ್ಯ, ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷರಾದ ಎಲ್ ಸಂಜೀವ್, ಕಾರ್ಯದರ್ಶಿ ಕೆಎನ್ ಯಶವಂತ್ ಕುಮಾರ್, ಖಜಾಂಚಿ ದೊಡ್ಲಿಂಗಯ್ಯ, ಸಹ ಖಜಾಂಚಿ ಪಿ.ಬಿ. ಕೃಷ್ಣಪ್ಪ, ಸಹ ಕಾರ್ಯದರ್ಶಿಗಳಾದ ರಾಮಚಂದ್ರ ಹಾಗೂ ಶೇಖರ್, ಸಂಘಟನಾ ಕಾರ್ಯದರ್ಶಿ ಎಂ ರವಿ, ಬಿಸಿಲು ಮಾರಮ್ಮನವರ ಗುಡ್ಡಪ್ಪ, ಡಿ ನಿಂಗಪ್ಪ, ಎಲ್ ಚಂದ್ರು, ಎಸ್ ಕೃಷ್ಣ, ಮಾದೇವಪ್ಪ, ಸೈಕಲ್ ಸ್ಟ್ಯಾಂಡ್ ಸೋಮಣ್ಣ, ಈರಯ್ಯ, ದೇಸಿಗೌಡ, ಮರಿಗೌಡ, ಮೋಹನ್ ಕುಮಾರ್ ಗೌಡ, ಜಿ ಶ್ರೀನಿವಾಸ್, ಬಾಲರಾಜು, ಪುಟ್ಮಾದು, ರಾಜು, ಬಂದಿಗೌಡ, ಚೆನ್ನೇಗೌಡ, ಕುಮಾರ್, ರಾಜಪ್ಪ, ಸಿದ್ದಪ್ಪಾಜಿ, ವಸಂತಕುಮಾರ್, ಯೋಗೇಂದ್ರ, ಗೋವಿಂದರಾಜ್, ಶ್ರೀಕಾಂತ್, ಚಂದ್ರಶೇಖರ್, ಬಸವರಾಜ್, ಒಂಬಯ್ಯ ಸೇರಿದಂತೆ ಹಲವರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು.
ಬಳಿಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಗ್ರಾಮದ ಯಜಮಾನರುಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಈ ಕುಂಭಾಭಿಷೇಕ ಮಹೋತ್ಸವವು ಗಮನ ಸೆಳೆಯಿತು. ನಮಸ್ಕಾರ, ಇದು ಸಮಯ ಸೂತ್ರ.